ಗೆ ಅನುಮತಿ ಕೊಟ್ಟಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಈಗ ನಮ್ಮ ಗ್ಯಾರಂಟಿಗಳಿಂದ ಅವರಿಗೆ ಭಯ ಬಂದಿದೆ ಅಂತ ಹೇಳಿ ಶಾಸಕ ಅಜಯ್ ಸಿಂಗ್ ಮಾತಾಡಿದ್ದಾರೆ. ಸಿಎಂ ನಿವಾಸದ ಬಳಿ ಬಂದಂತ ಶಾಸಕ ಅಜಯ್ ಸಿಂಗ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೇಂದ್ರದ ಕೈಗೊಂಬೆಯಾಗಿ ರಾಜ್ಯಪಾಲರು ಕೆಲಸ ಮಾಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ಜೊತೆಗೆ ನಾವಿರ್ತೀವಿ. ಬಿಜೆಪಿಯ ಹಲವರ ವಿರುದ್ಧ ನಾವು ದೂರು ಕೊಟ್ಟಿದ್ವಿ, ಆಗ ಇವರು ಪರ್ಮಿಷನ್ ಕೊಟ್ಟಿಲ್ಲ, ಈಗ ನೋಡಿದ್ರೆ ಈ ರೀತಿಯಾಗಿ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಹೇಳಿ ಮಾತಾಡಿದ್ದಾರೆ. ಇದು ಬಹಳ ಒಂದು ದೊಡ್ಡ ಕುತಂತ್ರ. ಇದು ಕೇಂದ್ರ ಸರ್ಕಾರ ಹಾಗೂ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿದ್ದಾರೆ. ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಯವರ ಜನಪರ ಕಾರ್ಯಕ್ರಮಗಳು, ನಾವು ಮಾಡಿರುವಂತಹ ಗ್ಯಾರಂಟಿಗಳು ಏನು ಅನುಷ್ಠಾನಕ್ಕೆ ತಗೊಂಡು ಬಂದಿದ್ದೀವಿ, ಅದು ಸಹಿಸ್ಕೊಳ್ಳೋಕೆ ಅವ್ರ ಕೈಯಿಂದ ಆಗ್ತಾ ಇಲ್ಲ. ಇದು ಬಹಳ ದೊಡ್ಡ ಕುತಂತ್ರ ಅವರು ಮುಂದೆ. ಇವತ್ತು ತಾವು ನೋಡಿದ್ರಿ, ಹಿಂದೆ ಒಂದು ಜನ ಆಂದೋಲನ ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಜನ ಎಲ್ಲ ಕಾರ್ಯಕರ್ತರು ಸ್ವ ಇಚ್ಛೆಯಿಂದ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಪರವಾಗಿ ನಿಂತಿದ್ದಾರೆ. ಎಲ್ಲ ಶಾಸಕರು, ಎಲ್ಲ ಸಚಿವರು, ಕೇಂದ್ರದಿಂದ ಎಲ್ಲ ನಮ್ಮ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ಬಂದಿದ್ರು, ಎಲ್ಲ ಮುಖಂಡರು ಬಂದಿದ್ದಾರೆ. ಎಲ್ಲರೂ ನಾವು ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರ ಜೊತೆ ಇದ್ದೀವಿ, ಏನೂ ಆಗಲ್ಲ. ನಮ್ಗೆ ಗೊತ್ತಿತ್ತು ಅವರು ಈ ಥರ ಕುತಂತ್ರ ಮಾಡ್ತಾರೆ ಅಂತ. ನಾವು ಇವಾಗ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಎಲ್ಲರೂ ಜೊತೆ ಇರ್ತೀವಿ, ಏನೂ ಆಗಲ್ಲ. ಇದರಲ್ಲಿ ರಾಜೀನಾಮೆ ಕೊಡಬೇಕು ಅನ್ನೋ ಒತ್ತಾಯ ಕೇಳಿ ಬರ್ತಾ ಇದೆ. ಇದು ನೈತಿಕತೆ ಪ್ರಶ್ನೆ. ಕಾನೂನಾತ್ಮಕವಾಗಿ ಸಮರ ಒಂದ್ ಕಡೆ, ಆದ್ರೆ ನೈತಿಕವಾಗಿ ಮುಖ್ಯಮಂತ್ರಿ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ದಾರೆ ಅಂದ್ರೆ ಅವರ ಸ್ಥಾನದಲ್ಲಿ ಕಂಟಿನ್ಯೂ ಆಗಲಿ ಎಷ್ಟು ನೈತಿಕತೆ ಅಲ್ಲ. ಏನ್ ಚಾರ್ಜಸ್ ಪ್ರೂವ್ ಆಗಿಲ್ವಲ್ಲ. ಇವಾಗ ಹಿಂದೆ ಇರ್ತಕ್ಕಂಥ ಪ್ರಾಸಿಕ್ಯೂಷನ್ ಮಾಡುವಾಗ ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಮಾನ್ಯ ಘನವಕ್ತ ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ ಮಾಡುವಾಗ ಬಹಳಷ್ಟು ಸತಿ ಕೇಳಿದ್ರು ಎಲ್ಲ ಸಚಿವರು. ಅದು ಶಶಿಕಲಾ ಜೊಲ್ಲೆ ಆಗಿರಬಹುದು, ಮುರುಗೇಶ್ ನಿರಾಣಿ ಅವರಾಗಿರ್ಬಹುದು, ಬೇರೆ ಇನ್ನಿತರ ಮೇಲೆ ಪ್ರಾಸಿಕ್ಯೂಷನ್ ಮಾಡ್ಬೇಕಂತ ಹೇಳಿದೆ. ಅವ್ರಿಗೆ ಅನುಮತಿ ಕೊಟ್ಟಿಲ್ಲ. ಇವಾಗ ಯಾಕೆ ಕೊಡ್ತಾ ಇದ್ದಾರೆ? ಇವಾಗ ನಾವು ಇದು ಚಾಲೆಂಜ್ ಮಾಡ್ತೀವಿ, ಏನಾದಿದ್ರೆ ಪ್ರೂವ್ ಆಗ್ಲಿ. ಇವಾಗ ಮಾನ್ಯ ಮುಖ್ಯಮಂತ್ರಿ ಅವರು ನೇರವಾಗಿ ಇದರ ಬಗ್ಗೆ ಸ್ಪಷ್ಟವಾಗಿ ಮಾತಾಡಿದ್ದಾರೆ. ಕಳೆದ 40 ವರ್ಷ ಅವರ ರಾಜಕೀಯ ಜೀವನದಲ್ಲಿ ಒಂದು ಕಪ್ ಚುಕ್ಕೆನೂ ಇಲ್ಲ ಅವ್ರ ಮೇಲೆ. ಅವ್ರ ಮೇಲೆ ಈ ತರ ಅವ್ರು ಮಾಡ್ತಾ ಇದ್ರೆ ಏನಾದ್ರೂ ಪ್ರೂವ್ ಆಗ್ಲಿ. ಪ್ರಾಸಿಕ್ಯೂಷನ್ ಈ ತರ ಮಾಡಿ ರಾಜಕೀಯ ಕುತಂತ್ರ ಮಾಡ್ತಾರಂದ್ರೆ ನಾವು ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರ ಜೊತೆ ಎಲ್ಲ ಶಾಸಕರು, ಎಲ್ಲ ಸಚಿವರು, ಹೈಕಮಾಂಡ್ ಅವ್ರ ಜೊತೆ ಇದ್ದೀವಿ. ಏನು ಮಾಡಕ್ಕೆ ಸಾಧ್ಯ ಇಲ್ಲ. ರಾಜೀನಾಮೆ ಕೊಟ್ಟು ಸರ್ ತನಿಖೆಯನ್ನು ಎದುರಿಸಬಹುದಲ್ಲ ಮುಖ್ಯಮಂತ್ರಿಗಳು ಸರ್? ಯಾಕೆ ರಾಜೀನಾಮೆ ಕೊಡಬೇಕು? ಅವ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದಂತ ರಾಜಕಾರಣ ಆ ತರ ಏನು ಪ್ರಶ್ನೆನೇ ಬರಲ್ಲ. ನಾವು ಕೋರ್ಟ್ಗೆ ಹೋಗ್ತಾ ಇದ್ದೀವಿ. ಎಲ್ಲರೂ ಅವ್ರು ತೀರ್ಮಾನ ಮಾಡ್ತಾರೆ. ಇವತ್ತು ಸಾಯಂಕಾಲ ಒಂದು ಸಭೆ ಕರೆದಿದ್ರು, ಬಹುಶಃ ಅವ್ರು ತೀರ್ಮಾನ ಮಾಡ್ತಾರೆ. ಎಲ್ಲ ಮುಖಂಡರ ನಡುವೆ ಹಾಗೂ ಎಲ್ಲ ಸಚಿವರ ನಡುವೆ ಒಂದು ತೀರ್ಮಾನ ತಗೊಳ್ತಾರೆ. ಹೋರಾಟಕ್ಕೆ ಪ್ಲಾನ್ ಮಾಡ್ತಿದ್ದಾರೆ ಸರ್? ಖಂಡಿತವಾಗಿ ನಾವು ಮಾಡ್ತೀವಿ. ಏನೇನ್ ಮಾಡ್ಬೇಕಂತ ನಮ್ಮ ಹೈಕಮಾಂಡ್ ಅವರು ಹಾಗೂ ನಮ್ಮ ಮಾನ್ಯ ಮುಖ್ಯಮಂತ್ರಿ ಅವರು, ಉಪಮುಖ್ಯಮಂತ್ರಿ ಅವರು ಎಲ್ಲರೂ ಸೇರಿ ಒಂದು ತೀರ್ಮಾನ ಮಾಡ್ತಾರೆ. ಅದಕ್ಕೆ ನಾವು ಪ್ರತಿಯೊಂದಕ್ಕೂ ನಾವು ಸಿದ್ಧರಾಗಿದ್ದೀವಿ. ಇದು ಡಾಕ್ಟರ್ ಅಜಯ್ ಸಿಂಗ್ ಅವರ ಮಾತುಗಳು.